ನರೇಗಲ್ಲ ಸಮೀಪದ ಅಬ್ಬಿಗೇರಿ ಗ್ರಾಮದಲ್ಲಿ 6ನೇ ವರ್ಷದ ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಮನೆಗೆ ತಕ್ಕ ಮಗಳು ಅರ್ಥಾತ್ ಸಹೋದರಿಯ ಸವಾಲ್ ಎಂಬ ನಾಟಕ ಜರುಗಿತು. ಸದ್ಗುರು ಶ್ರೀ ಯಲ್ಲಾಲಿಂಗೇಶ್ವರಮಠ ಹಾಗೂ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಸದ್ಯೋಧನಾ ಪೀಠ ಅಬ್ಬಿಗೇರಿ. ದಿನಾಂಕ 15/2/2026 ರವಿವಾರ ದಿವಸ ಶಿವರಾತ್ರಿ ಪ್ರಯುಕ್ತ ಜಾಗರಣೆ ಏರ್ಪಡಿಸಲಾಗಿದೆ. ಪರಮ ಪೂಜ್ಯ ಡಾ ಷಡಕ್ಷರಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯವನ್ನು ಜರುಗಿತು. ಅಧ್ಯಕ್ಷತೆ ಡಾ ಶ್ರೀ ಬಸವರಾಜ ಶರಣರು ಯಲ್ಲಾಲಿಂಗೇಶ್ವರಮಠ ಅಬ್ಬಿಗೇರಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ಸದ್ಯೋಧನಾ ಪೀಠದ ಅಧ್ಯಕ್ಷರು ದಿವ್ಯ ಸಾನ್ನಿಧ್ಯ ಷಡಕ್ಷರಿ ಬ್ರಹ್ಮ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸಿದ್ದರಬಿಟ್ಟ ಹಾಗೂ ಅಬ್ಬಿಗೇರಿ ಶ್ರೀ ಶ್ರೀ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ನಾಗಲಿಂಗ ಮಠ ಚಿಕ್ಕುಂಬಿ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸದ್ಗುರು ಮುಕ್ಕಣೇಶ್ವರ ಮಠ ಗದಗ ಶ್ರೀ ಪಾಲಾಕ್ಷಯ್ಯ ಶಾಸ್ತ್ರಿಗಳು ಅರಬೇಲಿಯದ ಹಾಗೇರಿ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಕೊಡಗಾನೂರ ಶ್ರೀ ಸಿ ಜಿ ಹಿರೇಮಠ್ ನೀರಲಗಿ ಉದ್ಘಾಟಕರು ಶ್ರೀ ಮಿಥುನ್ ಜಿ ಪಾಟೀಲ ಸಿದ್ದಣ್ಣ ಬಂಡಿ ಶರಣಗೌಡ ಸರ್ಜಾಪುರ ಪ್ರವೀಣ ಯಾವಗಲ್ ಡಾಕ್ಟರ್ ಸಂಗಮೇಶ ಕೊಳ್ಳಿ ಅಶೋಕ ಕೊಪ್ಪಳ ರಫೀಕ ತೋರಗಲ್ ಸುರೇಶ್ ಬಸವಡ್ಡೇರ. ಶಿವರಾತ್ರಿ ಜಾಗರಣೆ ಪ್ರಯುಕ್ತ ಊರಿನ ಮುಖಂಡರು ಹಾಗೂ ಗ್ರಾಮದ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಶಾಂತ ಸ್ವರೂಪಗಳಾದಂಥ ಶ್ರೀ ಮಿಥುನ್ ಜಿ ಪಾಟೀಲ್ರವರೇ ಮುಂದಿನ ನಾಯಕರೇ ಹಾಗೂ ಇದೀಗ ವೃದ್ಧರು ಮೊನ್ನೆ ನಾನು ಹೋದಾಗ ಕಾರ್ಯಕ್ರಮ ಇಟ್ಟಿದ್ರೆ ಅಪ್ಪಗಳು ಬರ್ತಾರಂತ ನಾವು ಪರೇಡಿ ಮಲ್ಲುಗೌಡ ಪರೇಡಿ ಹತ್ರ ಹೋದಾಗ ಅವರು ಅಪ್ಪ ಬರ್ತಾರಂದ್ರೆ ಭಾಳ ಖುಷಿಯಾಗಿ ನಾನೇನು ಕೇಳಲಿಲ್ಲ ಅಂದ್ರೂ 5,001 ರೂಪಾಯಿ ಕಾಣಿಕೆ ಕೊಟ್ಟು ಕಳಿಸಿದ್ರು ಅಂತ ಮಲ್ಲುಗೌಡ ಪರೇಡಿ ಅವರೇ. ಹಾಗೂ ಈ ಕಾರ್ಯಕ್ರಮದ ಈ ಮಠದ ಮಗನ ಈ ಊರಿಗೆ ಮಗ ಅಂದ್ರೆ ಯಾರಪ್ಪ ಅಂತಂದ್ರೆ ಬಸವರಾಜ ಬಿ ಮಲ್ಲಾಪುರ ಅವರು. ಯಲ್ಲಾಲಿಂಗ ಮಠ ಅಂತಾರೆ ಸಾಕವಾಗ ಮೊನ್ನೆ ಒಂದು 2-3 ದಿವಸ ಫೋನ್ ಮಾಡಿಲ್ಲ ಅಜ್ಜರ ಯಾಕೆ ಸಿಟ್ಟಾಗಿಬಿಟ್ರು ಅಂತೇಳಿ ಇವತ್ತು ಚಿಂತೆ ಮಾಡ್ಕೊಂಡು ಕೂತಾನೆ ಯಾಕೆ ಫೋನ್ ಮಾಡಿಲ್ಲ ಅಜ್ಜರ ಅಂತ ಒಂದು ಮಠದ ದಾರ ಮಠದ ಒಂದು ಆಶೀರ್ವಾದ ಮಠದ ಪ್ರಸಾದ ಪುಡಿ ಅದು ಯಾವಾಗಲೂ ಬೇಕು ಅವನ ಬಗಲಾಗಿರ್ಬೇಕು. ಈ ಮಠ ಅಂದ್ರೆ ಅಷ್ಟೊಂದು ಅವನಿಗೆ ಅಭಿಮಾನ ಅಂತ ಅಭಿಮಾನ ಉಳ್ಳಂಥ ಶ್ರೀ ಬಸವರಾಜ ಬಿ ಮಲ್ಲಾಪುರ ಅವರೇ. ಹಾಗೂ ಈ ಕಾರ್ಯಕ್ರಮದ ಬಡಿಯೋದು ಬೆನ್ಕಿ ಒಟ್ಟು ನೀಲ ಮಠಕ್ಕೆ ನಾವು ನಿಂತೀವ್ರಿ ಬಾಯಿ ಅವ್ರ ಬಾರಿ ಧೈರ್ಯವಾಗಿ ಮಾತಾಡಕತ್ತೀರಿ. ಇಷ್ಟೊಂದು ಧೈರ್ಯ ನಿಮಗೆ ಎಲ್ಲಿಂದ ಬಂತ? ನನ್ನ ಜೋಕು ಇವತ್ತ ಧೈರ್ಯ ಮಾಡಿ ನಿಂತ್ರೆ ಕೆಲಸ ಆಗೋದು. ಇಲ್ಲಾಂದ್ರೆ ಮೋತಿ ಮೇಲೆ ಕೈ ಆಡಿಸಿ ಸಾಪ್ ಮಾಡೋ ಜನನ ಬಾಳೈತ ನನ್ನ ಬಂಟಿ. ಅಯ್ಯ ಮನಸ್ನ್ಯಾಗ ಹಿಂಗ ಮರ್ಕೊಂತ ಕುಂದ್ರ ಆಮೇಲೆ ಗೋಧಿ ಲೆಕ್ಕ ಕೊಡೋರು ಯಾರಪ್ಪ? ಮನುಷ್ಯ ಹಿಡ್ಕೋಬಾರಂತ ಈ ಅಬ್ಬಿಗೆ ರಸ್ತಾದಾಗ ನೀನು ತರಿವಿನ ನನ್ನ ಚಿನ್ನ. ಹೋಗ್ಲಿ ಬಿಡು. ಅವಾಗ ನೋಡಿದ್ರ ಎಣ್ಣೆ ಮುಳಿಕೆರೋದು ಡ್ರೆಸ್ ಹಾಕೊಂಡು ಓಡಾಡ್ತಿದ್ದಿ. ಈಗ ನೋಡಿದ್ರು ಒಳ್ಳೆ ಹೀರೋ ತರ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿಯಲ್ಲ ಅಂತೀನಿ. ಬರ್ಲಾರ್ದ ಏನು ಮಾಡಿತ್ತು? ಶೆಟ್ಟಿ ಮನೆಯೊಳಗ ಚಂದಾಗಿ ಕೆಲಸ ಹಚ್ಚಿರಂಗ್ ಕಾಣಲ್ಲ. ಅವಂದು ಮನೆಯಂದು ತುಪ್ಪ ತಿಂದು ತಿಂದು ಆ ತುಪ್ಪ ಹಿಂಗ ಮಾಡ್ಸಕತ್ತ. ಶಿವ ಶಿವ ಶಿವ